ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿಲ್ಲ, ನಾನು ಆವಾಗವಾಗ ಸಿಂಪಲಾಗಿ ಟೊಮೊಟೊ ಗೊಜ್ಜಿಗೆ 4 ಮೊಟ್ಟೆನ ಮಿಕ್ಸ್ ಮಾಡಿಬಿಟ್ಟು ಒಂದು ಎಗ್ ಗೊಜ್ಜು ಮಾಡ್ತೀನಿ. ಅದು ಚಪಾತಿ ಮತ್ತು ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇವತ್ತು ಅಂತೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದ್ದು ಹಾಕ್ಕೊಂಡೆ. ಅದಾದಮೇಲೆ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಈರುಳ್ಳಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಟೊಮೊಟೊ ಆಗಲಿ ಕ್ವಾಂಟಿಟಿಗೆ ತಕ್ಕಂತೆ ಎಷ್ಟು ಬೇಕೋ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನು 4 ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಒನ್ಸ್ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಮಿಕ್ಸ್ ಮಾಡಿಕೊಂಡೆ. ಈ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋತೀನಿ. ಆ್ಯಸ್ ಯೂಶ್ವಲ್ ಟೊಮೊಟೊ ಗೊಜ್ಜು ಹೇಗೆ ಮಾಡ್ತೀವಿ ಹಾಗೇ. ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮತ್ತೆ ಇನ್ನಷ್ಟು ಅದು ಫುಲ್ಲು ಸಾಫ್ಟಾಗಿ ಟೊಮೊಟೊ ಎಲ್ಲ ಪೇಸ್ಟ್ ರೀತಿ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅಂದರೆ ಟೊಮೊಟೊ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅದು ಫುಲ್ಲು ಕಂಪ್ಲೀಟ್ ಪೇಸ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸಾಲ್ಟ್ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ, ಈ ರೀತಿ ಆಗುತ್ತೆ. ಈಗ ಇದಕ್ಕೆ ನಾವು ಮಸಾಲೆ ಐಟಮ್ಗಳನ್ನೆಲ್ಲ ಒಂದೊಂದಾಗಿ ಆ್ಯಡ್ ಮಾಡ್ಕೊತೀನಿ. ಮೊದಲಿಗೆ ನಾನು ಗರಂ ಮಸಾಲ ಪೌಡ್ರು ಒಂದು ಸ್ವಲ್ಪ ಹಾಕ್ಕೋತೀನಿ, ಆಮೇಲೆ ಧನಿಯಾ ಪೌಡ್ರು, ಆಮೇಲೆ ಬೇಳೆ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವಿ, ಬೇಳೆ ಸಾಂಬಾರು ನಾನ್ ವೆಜ್ಗೆಲ್ಲ ಏನು ಯೂಸ್ ಮಾಡ್ತೀವಿ ಅದೇ ಪೌಡ್ರನ್ನ ಖಾರದ ಪುಡಿನ ನಾನು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನಾನು 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಈ ಖಾರದ ಪುಡಿ ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಬೇಯಿಸೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ಮತ್ತು ಗೊಜ್ಜು ಕೂಡ ನೀರು ಹಾಕೋದ್ರಿಂದ ಮೊಟ್ಟೆ 4 ಮೊಟ್ಟೆಗೆ ಜಾಸ್ತಿ ಆಗುತ್ತೆ. 4 ಮೊಟ್ಟೆಯಿಂದ ನಾವು ಇಲ್ಲ ಅಂದರೂ 5 to 6 ಮೆಂಬರ್ಸು ತಿನ್ಬೋದು, ಅಷ್ಟು ಮೊಟ್ಟೆ ಗೊಜ್ಜಾಗುತ್ತೆ. ಬರೀ ಮೊಟ್ಟೆ ಎಗ್ ಬುರ್ಜಿನೇ ಮಾಡ್ತೀವಿ 4 ಮೊಟ್ಟೆಯಿಂದ ಅಂದರೆ ಇಬ್ಬರೇ ತಿನ್ನೋದು. ಬಟ್ ಈ ಥರ ನೀರನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮೊಟ್ಟೆನೂ ಕೂಡ ಜಾಸ್ತಿ ಬರುತ್ತೆ, ಗೊಜ್ಜು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗ ನೋಡಿ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆನೋ ಆಯಿಲು ಸಪ್ರೇಟ್ ಆಗಿದೆ ಅಂತ ಅಂದಮೇಲೆ ಈಗ 4 ಮೊಟ್ಟೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಟ್ಟೆ ದಪ್ಪ ಸಿಗಬೇಕು ಅನ್ನೋರು ಮೊದಲೇ ಅದನ್ನು ಕಲಿಸ್ಕೊಂಬಿಟ್ಟು ಆಮೇಲೆ ಹಾಕಿಬಿಟ್ಟು 1-2 ನಿಮಿಷ ಏನು ಕೈ ಆಡಿಸ್ತೇನೆ ಹಾಗೆ ಮುಚ್ಚಿಬಿಟ್ರೆ ಆಮೇಲೆ ನಾವು ಸ್ವಲ್ಪ ಕೈ ಆಡಿಸಿದ್ರೆ ಸ್ವಲ್ಪ ಬೆಂದಿರುತ್ತಲ್ಲ ದಪ್ಪ ಸಿಗುತ್ತೆ. ಬಟ್ ನನ್ನ ಮಗನಿಗೆ ದಪ್ಪ ಇದ್ದರೆ ಮೊಟ್ಟೆ ದಪ್ಪ ಸಿಗುತ್ತೆ ಅಂದರೆ ಇಷ್ಟ ಆಗಲ್ಲ ಅವನಿಗೆ. ಸೊ ಹಾಗಾಗಿ ನಾನು ಫಸ್ಟೇ ಈ ಥರ ಕೈ ಆಡಿಸ್ಕೊಂಬಿಟ್ಟು ಆಮೇಲೆ ಜಾಸ್ತಿ ಕೈ ಆಡಿಸ್ಬಾರ್ದು, ಜಾಸ್ತಿ ಕೈ ಆಡಿಸಿದ್ರೆ ಫುಲ್ಲೆಲ್ಲ ಚಿಕ್ಕದಾಗ್ಬಿಡುತ್ತೆ. ಸೊ ಸ್ವಲ್ಪ ಕೈ ಆಡಿಸ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸು ಬಿಟ್ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಈಗ ಸ್ವಲ್ಪ ಅಂದರೆ ಅರ್ಧ ಮಟ್ಟಿಗೆ ಬೆಂದಿರುತ್ತೆ. ಈಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಆವಾಗ ತಳ ಹಿಡಿಯಲ್ಲ ಅಂತ ಅಂದಾಗ ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಮೊಟ್ಟೆ ನೀರಿನಲ್ಲಿ ಅದರಲ್ಲಿ ಬೆಂದ ಮೇಲೆ ನೀರು ಸಪ್ರೇಟ್ ಆಗುತ್ತೆ ನೋಡಿ, ಇನ್ನೂ ಬೆಂದಿಲ್ಲ. ಸೊ ಹಾಗಾಗಿ ನೀರಿನ್ನೂ ಸಪ್ರೇಟ್ ಆಗಿಲ್ಲ ವಾಟರು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈಗ ನೀರೆಲ್ಲ ಸಪ್ರೇಟ್ ಬರ್ತಾಯಿದೆ. ಈಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇಷ್ಟೇ ಫೈನಲ್ಲು. ಇದಾದಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಿಂಗೆ ನೀರಂಗೆ ಇರುತ್ತೆ. ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಿಸ್ಬಿಟ್ರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫಿನಿಶು ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಥರ ಬಂದಿರುತ್ತೆ, ಆಯಿಲು ಸಪ್ರೇಟ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀರಂದರೆ ಅಷ್ಟೊಂದು ನೀರಾಗಿ ಏನಿರಲ್ಲ ನೋಡಿ, ಸ್ವಲ್ಪ ಈ ಥರ ಬರುತ್ತೆ ನೋಡಿ. ಮೊಟ್ಟೆ 4 ಮೊಟ್ಟೆ ಹಾಕಿದ್ದು ಎಷ್ಟಾಯಿತು ಅಂತಂದರೆ ತಿನ್ಬೋದು, ಒಂದು 5 ಜನ ತಿನ್ಬೋದು ಅಷ್ಟಾಗಿದೆ. ಬಿಸಿ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ರೈಸೇ ಮಾಡ್ಕೋತಾ ಇರೋದು, ಚಪಾತಿ ಮಾಡಿಲ್ಲ. ಸೊ ಈಗ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಇದಕ್ಕೆ ಬೇಕು ಅಂದರೆ ಇದು ಹಾಕೋಬೋದು, ಕ್ಯಾಪ್ಸಿಕಮ್ ಎಲ್ಲ ಹಾಕೋಬೋದು. ಸದ್ಯಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ, ಏನಿತ್ತು ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೂ ಇರುತ್ತೆ, ಕ್ವಾಂಟಿಟಿನೂ ಕೂಡ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಅವಾಗವಾಗ ಟ್ರೈ ಮಾಡ್ಕೋತಾ ಇರ್ತೀನಿ. ಒನ್ ಟೈಮ್ಗೆ ಏನಾದ್ರು ಮಾಡಬೇಕು ಅಂದಾಗ ಈ ಥರ ಟ್ರೈ ಮಾಡ್ಕೋತಾ ಇರ್ತೀನಿ. ಈಗ ಫೈನಲಿ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೈಸು ಕೂಡ ಆಗಿದೆ ನೋಡಿ ಈ ರೀತಿ. ಇನ್ನು ನೋಡಿ ನಾನು ಇನ್ನೂ ಸ್ಟವ್ ಆಫ್ ಮಾಡೇ ಇಲ್ಲ, ಅಂದರೆ ಲೋ ಫ್ಲೇಮಲ್ಲಿ ಲಾಸ್ಟಲ್ಲಿ ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು
ಮೊಟ್ಟೆ ಒನ್ಸ್ ಬೆಂದಿದೆ ಅಂತಂದಮೇಲೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದೇನು ತಳ ಹಿಡಿಯಲ್ಲ. ಬೇಯೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಬೆಂದ ಮೇಲೆ ಅದು ತಳ ಏನು ಹಿಡಿಯಲ್ಲ, ನೀರೆಲ್ಲ ಸಪ್ರೇಟ್ ಆಗುತ್ತಲ್ಲ ಅವಾಗ ಬೆಂದಿದೆ ಅಂತ. ಸೊ ಈಗ ಫೈನಲಿ ಆಯಿತು. ಇನ್ನು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತಂದರೆ ನೀರನ್ನ ಜಾಸ್ತಿ ಪಂಗದಿಕ್ಕೆ ಬಿಡ್ದೇನೆ ಹಾಗೆ ಆಫ್ ಮಾಡಿದ್ರೆ ಗ್ರೇವಿ ಟೈಪು ಕೂಡ ಆಗುತ್ತೆ. ಇನ್ನು ಚಪಾತಿ, ದೋಸೆ, ರೈಸ್ಗೆ, ಪೂರಿಗೆಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ರೈಸ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದ್ಸರಿ ಹಾಗೆ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.